ಸಾಲ ಬಾಧೆಯಿಂದ ತುಂಬ ನರಳುತ್ತಾ ಇದ್ದೀರಾ? ಸಾಲವನ್ನು ತಗೊಂಡಿರ್ತೀರಿ, ಆ ಸಾಲವನ್ನು ತೀರ್ಸೋಕ್ಕಾಗ್ದಲೇ ಏನಪ್ಪ ಮಾಡೋದು, ಯಾವ ರೀತಿಯಾಗಿ ಅದನ್ನು ತೀರಿಸಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದರೆ, ನಾವು ಹೇಳುವಂತಹ ಸರಳ ಪರಿಹಾರಗಳನ್ನ ತಾವು ಮನೆಯಲ್ಲಿ ಮಾಡಿಕೊಂಡ್ರೆ ಆ ಸಾಲ ಬಾಧೆಯಿಂದ ದೂರ ಆಗಲಿಕ್ಕೆ ಕೆಲವೊಂದು ಪರಿಹಾರಗಳು ಸಿಗುತ್ತೆ ತಮಗೆ. ಆ ಸಾಲ ಬಾಧೆಯಿಂದ ತಮಗೆ ಮುಕ್ತಿ ಹೊಂದಲಿಕ್ಕೆ ಪರಿಹಾರ ಏನೇನಪ್ಪ ಅಂದರೆ, ಮೊದಲನೇದಾಗಿ ಮಹಾಲಕ್ಷ್ಮಿ ದೇವಿಗೆ ತುಪ್ಪದ ದ್ವೀಪವನ್ನು ಹಚ್ಚೋದ್ರಿಂದ ತಮ್ಮ ಋಣಮುಕ್ತಿಯಾಗುತ್ತೆ. ಎರಡನೇದಾಗಿ ಪ್ರತಿ ಬುಧವಾರ ಹಾಲಿನಿಂದ ಮಾಡಿದ ಪರಮನ್ನವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಿ ಇದರಿಂದ ಲಕ್ಷ್ಮಿಯ ಕೃಪೆಗೆ ತಾವು ಪಾತ್ರರಾಗ್ತೀರಿ. ಮೂರನೇದಾಗಿ ಅರಿಶಿನದಿಂದ ಮಾಡಿದಂತಹ ಬತ್ತಿಯನ್ನು 5 ಗುರುವಾರ ತುಪ್ಪದ ದೀಪದಲ್ಲಿ ಬೆಳಗಿ ಕನಕದಾರ ಸ್ತೋತ್ರವನ್ನು ಸಹಿತ ತಾವು ಪಠನೆಯನ್ನು ಮಾಡಿ. ನಾಲ್ಕನೇದಾಗಿ ಕಪ್ಪು ಇರುವೆಗಳಿಗೆ ಸಕ್ಕರೆಯನ್ನು ಹಾಕೋದ್ರಿಂದ ಸಂಪಾದನೆಯಲ್ಲಿ ಸ್ಥಿರತೆ ಆಗುತ್ತೆ, ವ್ಯಾಪಾರ ಅಭಿವೃದ್ಧಿ ಮತ್ತು ಸಾಲದ ಬಾಧೆಯಿಂದ ಸ್ವಲ್ಪ ಮುಕ್ತಿ ಹೊಂದಲಿಕ್ಕೆ ಒಂದು ದಾರಿ ಸಿಗುತ್ತೆ. ಐದನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ತಮ್ಮ ಅಂಗೈಗಳನ್ನು ಜೋಡಿಸಿ ನಿಮ್ಮ ಕೈಯನ್ನು ನೀವೇ ನೋಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಮತ್ತು ವಿಷ್ಣುವಿನ ಅನುಗ್ರಹ ಸಹಿತ ತಮಗೆ ಉಂಟಾಗುತ್ತೆ. ಇದೇನು ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದೀನಿ, ತಾವು ಇದನ್ನು ಫಾಲೋ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ. ಸರಳವಾಗಿ ತಮಗೆ ಸಾಲವನ್ನು ಮುಕ್ತಿ ಮಾಡಲಿಕ್ಕೆ ಒಂದು ಸೂಚನೆಯ ಒಂದು ದಾರಿ ಸಿಗುತ್ತೆ.